ಪ್ರಧಾನಿ ಮೋದಿ ಸಾಗುವ ಮಾರ್ಗದಲ್ಲಿ ಭದ್ರತಾ ಲೋಪ ಆಯ್ತ. ಹಾಗಾದ್ರೆ ಕನಕಪುರಕ್ಕೆ ತೆರಳಬೇಕಿದ್ದ ಮಾರ್ಗ ಮಧ್ಯದಲ್ಲಿ ಜೆಲಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಕಗ್ಗಲೀಪುರದ ತಾತಗುಣಿ ಬಳಿಯಲ್ಲಿ ಹಲವು ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರುವುದು ಸ್ಫೋಟಕಗಳು. ಇದು ಅತಿ ದೊಡ್ಡ ಭದ್ರತಾ ಲೋಪವ. ಎಚ್ಎಲ್ಗೆ ಬಂದು ಅಲ್ಲಿಂದ ಅವರು ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಹೋಗಬೇಕಾಗಿತ್ತು. ಈ ಮಾರ್ಗ ಮಧ್ಯದಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. 2 ಜಿಲೆಟಿನ್ ಕಡ್ಡಿಗಳನ್ನ ಬಿಸಾಕಿ ಹೋಗಿದ್ದಾನೆ ಆಗಂತುಕ. ಬ್ರಿಡ್ಜ್ ಪಕ್ಕದ ಕಾಂಪೌಂಡ್ ಬಳಿ ಬಿಸಾಕಿ ಈ ವ್ಯಕ್ತಿ ಹೋಗಿದ್ದ. ಬ್ರಿಡ್ಜ್ ಪಕ್ಕದಲ್ಲಿ ಕಾಂಪೌಂಡ್ ಬಳಿಯಲ್ಲಿ ಬಿಸಾಕೋಗಿದ್ದ. ಇದು ಅತಿ ದೊಡ್ಡ ಆತಂಕಕ್ಕೆ ಕಾರಣ ಆಗಿರುವುದು. ಆರ್ಟ್ ಆಫ್ ಲಿವಿಂಗ್ ಖಾಸಗಿ ಕಾರ್ಯಕ್ರಮ ಒಂದರಲ್ಲಿ ಭಾಗಿಯಾಗುವುದಕ್ಕೆ ಪ್ರಧಾನಿ ಮೋದಿ ಅವರು ಬೆಂಗಳೂರಿಗೆ ಬಂದು ಎಚ್ಎಲ್ ಏರ್ಪೋರ್ಟ್ನಿಂದ ಅಲ್ಲಿಂದ ನಿಗದಿತ ಸ್ಥಳಕ್ಕೆ ತೆರಳುತ್ತಾ ಇದ್ದಂತಹ ಮಾರ್ಗ ಮಧ್ಯದಲ್ಲಿ ಈ ಒಂದು ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರುವಂಥದ್ದು. ಜಿಲೆಟಿನ್ ಕಡ್ಡಿಗಳನ್ನ ಇಟ್ಟಿದ್ದಂತ ಓರ್ವನನ್ನ ವಶಕ್ಕೆ ಪಡೆಯಲಾಗಿದೆ. ಆತನನ್ನ ಈಗ ವಿಚಾರಣೆ ಮಾಡಲಾಗ್ತಾ ಇದೆ. ಮುಂಜಾನೆ ಕೋರಮಂಗಲ ಠಾಣೆಗೆ ಕರೆ ಕೂಡ ಮಾಡಿದ್ದ ಈ ವ್ಯಕ್ತಿ. ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಹೇಳಿದ್ದ, ಎಚ್ಎಲ್ ಮತ್ತು ಆರ್ಟ್ ಆಫ್ ಲಿವಿಂಗ್ ಬಳಿ ಈ ಜಿಲೆಟಿನ್ ಕಡ್ಡಿಗಳನ್ನ ಸ್ಫೋಟ ಮಾಡ್ತೀನಿ ಅಂತ ಕರೆ ಮಾಡಿದ್ದ ಪೊಲೀಸರು. ಆದ್ರೆ ಕರೆ ಮಾಡಿದ್ದ ವ್ಯಕ್ತಿ ವಿರುದ್ಧ ಕ್ರಮ ಕೈಗೊಂಡಿರಲಿಲ್ಲ ಸಂಬಂಧಪಟ್ಟಂತ ಪೊಲೀಸರು. ಪ್ರತಿ ಬಾರಿ ಕರೆ ಮಾಡ್ತಾನೆ ಅಂತ ಪೊಲೀಸರು ಕೂಡ ಸುಮ್ಮನಾಗಿದ್ರು, ಬಿಟ್ಟು ಕಳಿಸಿದ್ರು. ಆದ್ರೆ ಈ ಬಾರಿ ನಿಜಕ್ಕೂ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಕರೆ ಮಾಡಿದ ವ್ಯಕ್ತಿಯೇ ಜಿಲೆಟಿನ್ಗಳನ್ನ ಹಾಕಿದ್ನ ಅನ್ನೋ ಪ್ರಶ್ನೆ, ಅಥವಾ ಬೇರೆಯವರು ಹಾಕಿದ್ರ ಅಂತಾನು ವಿಚಾರಣೆ ಮಾಡಲಾಗ್ತಾ ಇದೆ. ಈಗ ಕಗ್ಗಲೀಪುರ ಪೊಲೀಸರಿಂದ ತನಿಖೆ ತೀವ್ರಗೊಳ್ತಾ ಇದೆ. ಯಾಕಂದ್ರೆ ಪ್ರತಿ ಬಾರಿ ಇವರು ನಿರ್ಲಕ್ಷ್ಯ ಮಾಡ್ಕೊಂಡು ಬರ್ತಾ ಇದ್ದಾರೆ, ಸುಮ್ಮನೆ ಹೇಳ್ತಾ ಇದ್ದಾರೆ ಯಾರೋ ಕಾಲ್ ಮಾಡಿ ಅಂತ. ಬಟ್ ಈ ಬಾರಿ ನಿಜವಾಗಿ ಈ ಸ್ಫೋಟಕಗಳು ಪತ್ತೆಯಾಗಿದೆ. ಕೋರಮಂಗಲ ಠಾಣೆಗೆ ಸಿಸಿಬಿ ಪೊಲೀಸರು ಬಂದಿದ್ದಾರೆ, ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಜಿಲೆಟಿನ್ ಪತ್ತೆ ಹಿನ್ನೆಲೆಯಲ್ಲಿ ಸಿಸಿಬಿ ಅಧಿಕಾರಿಗಳೇ ಬಂದಿದ್ದಾರೆ ಮಾಹಿತಿಗಾಗಿ. ಸಿಸಿಬಿಯಿಂದಲೂ ಕೂಡ ಘಟನೆ ಬಗ್ಗೆ ಎಲ್ಲ ರೀತಿಯ ಮಾಹಿತಿಗಳ ಸಂಗ್ರಹಣೆ ಮಾಡಿಕೊಳ್ಳೋದಕ್ಕೆ ಮುಂದಾಗಲಾಗ್ತಾ ಇದೆ. ತನಿಖೆಯನ್ನು ತೀವ್ರಗೊಳಿಸಲಾಗ್ತಾ ಇದೆ ಕಗ್ಗಲೀಪುರ ಪೊಲೀಸರಿಂದ. ಮತ್ತೊಂದು ಕಡೆಯಲ್ಲಿ ಬಿಸಾಕ್ಬಿಟ್ಟು ಹೋಗಿದ್ದಾರೆ. ಅದು ನೋಡಿ, ನಮ್ಮ ಪೊಲೀಸ್ನವ್ರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಆ್ಯಂಟಿ ಸಬೋಟೇಜ್ ಚೆಕ್ ಟೀಮ್ ಅಂತ ಇರುತ್ತೆ, ಅವರು ಮತ್ತು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಕ್ಕಂಥ, ಅಲ್ಲಿ ಬಂದೋಬಸ್ತ್ ಇರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದನ್ನು ಅವರು ಹುಡುಕಿರೋದು, ಪ್ಲಸ್ ನಮ್ಮ AS ಚೆಕ್ ಟೀಮ್ ಅವರು ಕೂಡ ಅದನ್ನು ಡಿಟೆಕ್ಟ್ ಮಾಡಿರೋದು. ಈಗ 2 ಜಿಲೆಟಿನ್ ಸ್ಟಿಕ್ ಸಿಕ್ಕಿದೆ, ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ. ಕಾನ್ವೆ ಬರೋ ರೂಟಲ್ಲಿ ಸ್ವಲ್ಪ ದೂರ, ಅಂದರೆ ಎಕ್ಸಾಕ್ಟ್ಲಿ ಆನ್ ದ ರೋಡ್ ಅಲ್ಲ, ರಸ್ತೆ ಮೇಲೆ ಅಲ್ಲ, ರಸ್ತೆ ಫುಟ್ಪಾತಿಂದ ದೂರ ಆ ಕಡೆ ಕಾಂಪೌಂಡ್ ಕಡೆ. ಯಾರು ಅದನ್ನು ಅಲ್ಲಿ ಬಿಸಾಕ್ಬಿಟ್ಟು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ನಾವೀಗ ತನಿಖೆ ಮಾಡ್ತಾ ಇದ್ದೀವಿ. ಅದು ನೋಡಿ, ನಮ್ಮ ಪೊಲೀಸ್ನವ್ರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಆ್ಯಂಟಿ ಸಬೋಟೇಜ್ ಚೆಕ್ ಟೀಮ್ ಅಂತ ಇರುತ್ತೆ, ಅವರು ಮತ್ತು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಕಗ್ಲಿಪುರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಏನು ನೈಸ್ ರೋಡಿಂದ ಕನಕಪುರ ನ್ಯಾಷನಲ್ ಹೈವೇಗೆ ಕನೆಕ್ಟ್ ಆಗುವಂತಹ ಜಾಗದಲ್ಲಿ ಸುಮಾರು 1 ಕಿಲೋಮೀಟರ್ ದೂರ ನೈಸ್ ರೋಡ್ ಜಂಕ್ಷನಿಂದ ಏನು ಅಲ್ಲಿ ನಮ್ಮ ಕಾನ್ಸ್ಟೇಬಲ್ ಡ್ಯೂಟಿಗೆ ಪ್ಲೇಸ್ ಆಗಿರ್ತಾರೆ, ಕಾನ್ಸ್ಟೇಬಲ್ ಅವರ ಒಂದು ಏನು ಏರಿಯಾ ಡಾಮಿನೇಷನ್ ಮಾಡೋಂಥ ಸಂದರ್ಭದಲ್ಲಿ ರೋಡಿಂದ ಸುಮಾರು ಒಂದು 20 to 25 ಅಡಿ ದೂರದಲ್ಲಿ ಏನು ಒಂದು ಕಾಂಪೌಂಡ್ ಇದೆ, ರೋಡಿಂದ ದೂರದಲ್ಲಿ ಅಲ್ಲಿ ಅನುಮಾನಾಸ್ಪದ ಒಂದು ಪ್ಯಾಕೆಟ್ ಇದೆ ಅನ್ನೋದನ್ನು ಗಮನಿಸಿ ಇಮಿಡಿಯೇಟಾಗಿ ಮಾಹಿತಿ ನೀಡಿದ ನಂತರದಲ್ಲಿ ನಮ್ಮ ಟೀಮ್ಗಳು ಏನು ಏರಿಯಾ ಡಾಮಿನೇಷನಲ್ಲಿ ತೊಡಗಿರುತ್ತೆ ಅವರೆಲ್ಲ ಅಲ್ಲಿಗೆ ಹೋಗಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಆ ಪ್ಯಾಕೆಟ್ನಲ್ಲಿ 2 ಜಿಲೆಟಿನ್ ಕಡ್ಡಿಗಳು ಇರೋದು ಕಂಡುಬಂದಿದೆ. ಇಮಿಡಿಯೇಟಾಗಿ ನಾವು ಅದನ್ನೆಲ್ಲ ತೆರವುಗೊಳಿಸಿ ಯಾವುದೇ ರೀತಿಯಾದಂಥ ಅವಘಡ ಆಗದೆ ಇರೋಂಗೆ ನಾವು ನೋಡ್ಕೊಂಡು 2 ಜಿಲೆಟಿನ್ ಕಡ್ಡಿಗಳಿದೆ. ಅದಿಲ್ಲ, ಯಾರನ್ನೂ ವಶಕ್ಕೆ ಪಡ್ಕೊಂಡಿಲ್ಲ. ಅದು ಯಾರು ಇಟ್ಟಿದ್ದಾರೆ ಏನು ಅಂತ ನಮಗಿನ್ನೂ ಮಾಹಿತಿ ಇಲ್ಲ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿಗಳು ಮಂಜುನಾಥ್ ಆರ್ಯ ಮತ್ತು ತಿಮ್ಮೇಗೌಡ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಬೆಳಗ್ಗೆ ತಾನೇ ಮಾತನಾಡ್ತಾ ಇದ್ವಿ, ಈ ವಿಚಾರ ಬೆಳಕಿಗೆ ಬಂದ ತಕ್ಷಣ ಇದ್ಯಾರೋ ತಂದು ಎಸ್ದು ಹೋಗಿರೋದ, ಅಚಾನಕ್ ಆಗಿ ಸಿಕ್ಕಿರುವಂಥದ್ದ, ಮತ್ತೊಬ್ಬ ವ್ಯಕ್ತಿಯನ್ನು ವಶಕ್ಕೆ ಪಡೆದುಕೊಂಡಿರುವಂಥದ್ದು, ಆ ವ್ಯಕ್ತಿಗೂ ಇದಕ್ಕೂ ಸಂಬಂಧ ಇದೆಯಾ ಅನ್ನುವಂಥ ಪ್ರಶ್ನೆಗಳು, ಒಂದಿಷ್ಟು ಅನುಮಾನಗಳಿತ್ತು. ಬಟ್ ಈಗ ಬರ್ತಾ ಇರುವಂಥ ಮಾಹಿತಿ ನೋಡ್ತಾ ಇದ್ರೆ ಇದೆಲ್ಲ ಪ್ಲಾನ್ಡ್ ಆಗಿ ಹಾಕಿದ್ರ, ಏನಾದರೂ ಪ್ಲಾನ್ ಇತ್ತ ಅನ್ನೋ ಅನುಮಾನ ಮೂಡುತ್ತದೆ. ಯಾಕಂದ್ರೆ ಪ್ರತಿ ಬಾರಿ ಯಾರಾದರೂ VIP ಗಳು ಬಂದಾಗ ಯಾರೋ ಕಾಲ್ ಮಾಡ್ತಾ ಇದ್ರಂತೆ, ಪೊಲೀಸರಿಗೆ ಮಾಹಿತಿ ಕೊಡ್ತಾ ಇದ್ರಂತೆ,
ಇಲ್ಲಿವರೆಗೂ ನಿರ್ಲಕ್ಷ್ಯ ಮಾಡಿದ್ದು ಈ ಎಲ್ಲ ಬೆಳವಣಿಗೆಗಳಿಗೆ ಕಾರಣ ಆಯ್ತು ಅಂತ ಅನ್ಸುತ್ತಾ ಇದೆಯಾ? ಇಲ್ಲ ಅರುಣ್, ಯಾಕಂದ್ರೆ ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ಲೋಹಿತ್ ಎನ್ನುವಂತಹ ಒಬ್ಬ ವ್ಯಕ್ತಿ ಕೋರಮಂಗಲ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದಂತಹ ವ್ಯಕ್ತಿ HAL ಮತ್ತು ಆರ್ಟ್ ಆಫ್ ಲಿವಿಂಗ್ ಬಳಿ ನಾನು ಸ್ಫೋಟವನ್ನ ಮಾಡ್ತೀನಿ ಅನ್ನೋ ಒಂದು ವಿಚಾರವನ್ನ ಹೇಳಿ ಫೋನ್ ಕಟ್ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಕಾರ್ಯಪ್ರವೃತ್ತರಾಗ್ತಾರೆ. ಪೊಲೀಸರು ಆ ವ್ಯಕ್ತಿಯನ್ನ ವಶಕ್ಕೆ ಪಡೆದು ಇಂಟ್ರಾಗೇಷನ್ ಒಂದ್ ಕಡೆ ಮಾಡ್ತಾ ಇರ್ತಾರೆ. ಈ ಕೋರಮಂಗಲ ಪೊಲೀಸ್ ಸ್ಟೇಷನ್ ಇಂಟ್ರಾಗೇಷನ್ ಮಾಡುವಂತಹ ಸಂದರ್ಭಕ್ಕೆ 10:30 ಸುಮಾರಿಗೆ ಆರ್ಟ್ ಆಫ್ ಲಿವಿಂಗ್ ನ ಸಮೀಪದಲ್ಲಿ ಒಂದೆರಡು ಜಿಲೆಟಿನ್ ಕಡ್ಡಿಗಳು ಕೂಡ ಅಷ್ಟೇ ಪತ್ತೆ ಆಗುತ್ತೆ. ಆಗ ಪೊಲೀಸರಿಗೆ ಬಹುತೇಕ ಈತನೇ ಏನಾದ್ರೂ ಅಲ್ಲಿ ಜಿಲೆಟಿನ್ ಕಡ್ಡಿಗಳನ್ನ ಇಟ್ಟಿದ್ನ, ಸ್ಫೋಟ್ಸ್ ಅಂತದಕ್ಕೆ ಪ್ಲಾನ್ ಮಾಡಿತ್ತ ಅನ್ನುವಂತ ಒಂದು ಅನುಮಾನದ ಮೇಲೆ ಆ ವ್ಯಕ್ತಿಯನ್ನ ತೀವ್ರ ವಿಚಾರಣೆಗೆ ಕೂಡ ಒಳಪಡಿಸ್ತಾರೆ. ವಿಚಾರಣೆಗೆ ಒಳಪಡಿಸಿದಂತಹ ವೇಳೆಯಲ್ಲಿ ಲೋಹಿತ್ಗೂ ಈ ಒಂದು ಜಿಲೆಟಿನ್ ಕಡ್ಡಿಗಳಿಗೂ ಮೇಲ್ನೋಟಕ್ಕೆ ಸಂಬಂಧ ಕಂಡು ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಹಿರಿಯ ಅಧಿಕಾರಿಗಳು ಕೂಡ ಅಷ್ಟೇ ಸ್ಪಷ್ಟನೆಯನ್ನು ಕೊಡ್ತಾ ಇರುವಂತದ್ದು. ಹಾಗಾದ್ರೆ ಈ ಲೋಹಿತ್ ಯಾರು ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿ ಸಂಗ್ರಹ ಮಾಡಿದಂತ ವೇಳೆಯಲ್ಲಿ ಈತ ಕೋರಮಂಗಲದ ನಿವಾಸಿಯಾಗಿರ್ತಾನೆ. ಈತ ಪ್ರತಿ ಬಾರಿಯೂ ಕೂಡ ಅಷ್ಟೇ ಬೆಂಗಳೂರು ನಗರದಲ್ಲಿ ಯಾವುದೇ ಒಂದು ಮೂವ್ಮೆಂಟ್ ಇದ್ದು VIP ಮೂವ್ಮೆಂಟ್ ಇದ್ದಂತ ವೇಳೆಯಲ್ಲಿ ಅಥವಾ VIPಗಳು ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಸಂದರ್ಭದಲ್ಲಿ ಈ ರೀತಿಯಂತ ಬೆದರಿಕೆ ಕರೆಗಳನ್ನ ಪೊಲೀಸ್ ಸ್ಟೇಷನ್ಗೆ ಮಾಡ್ತಿದ್ದ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಹಿಂದೆನೂ ಕೂಡ ಆತನನ್ನ ಪೊಲೀಸರು ಕರ್ಕೊಂಡು ಬಂದು ಇಂಟ್ರಾಗೇಷನ್ ಅನ್ನ ಮಾಡಿದ್ರು. ಆದ್ರೆ ಮಾನಸಿಕ ಅಸ್ವಸ್ಥನಾಗಿದ್ದಂತ ಕಾರಣಕ್ಕೋಸ್ಕರ ಪೊಲೀಸ್ ಆತನ ಮೇಲೆ ಯಾವುದೇ ರೀತಿಯಂತ ಆಕ್ಷನ್ ಅನ್ನು ಕೂಡ ಅಷ್ಟೇ ಮಾಡಿರಲಿಲ್ಲ. ಬದಲಾಗಿ ಆತನಿಗೆ ಮನೆಯವ್ರನ್ನ ಕರೆಸಿ ಬುದ್ಧಿ ಹೇಳಿ ವಾಪಸ್ ಕಳಿಸ್ತಿದ್ರು. ಆದ್ರೆ ಇವತ್ತು ಈತ ಫೋನ್ ಮಾಡಿದಂತ ವೇಳೆಯಲ್ಲಿ ಪೊಲೀಸರು ನೆಗ್ಲೆಕ್ಟ್ ಮಾಡಲಿಲ್ಲ. ಯಾಕಂದ್ರೆ ಇರಬಹುದೇನೋ ಅಂತ ಹೇಳ್ಬಿಟ್ಟು ಆತನ ಕರ್ಕೊಂಡು ಇಂಟ್ರಾಗೇಷನ್ ಮಾಡುವಂತ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಜಿಲೆಟಿನ್ ಕಡ್ಡಿಗಳು ಕೂಡ ಅಷ್ಟೇ ಅಲ್ಲಿ ಸಿಕ್ಕಿರುವಂತ ಕಾರಣಕ್ಕೋಸ್ಕರ ಇದಕ್ಕೂ ಅದಕ್ಕೆ ಏನಾದ್ರೂ ಲಿಂಕ್ ಇದೆಯಾ ಅನ್ನುವಂಥದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಖುದ್ದು ಆಗ್ನೇಯ ವಿಭಾಗದ DCP ಅವರು ಸುಮಾರು 3 ಗಂಟೆಗಳ ಕಾಲ ಆತನನ್ನ ಇಂಟ್ರಾಗೇಷನ್ ಮಾಡ್ತಾರೆ. ಆದ್ರೆ ಇಂಟ್ರಾಗೇಷನ್ ಸಂದರ್ಭದಲ್ಲಿ ಆ ಜಿಲೆಟಿನ್ ಕಡ್ಡಿಗಳಿಗೂ ಈ ಲೋಹಿತ್ಗೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿರುವಂತದ್ದು. ಸದ್ಯಕ್ಕೆ ಆತ ಏನು ಥ್ರೆಟ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ಕೊಳ್ತೀವಿ ಅನ್ನೋದನ್ನು ಕೂಡ ಈಗಾಗಲೇ ಪೊಲೀಸ್ ಹೇಳ್ತಿದ್ರೆ. ಆದ್ರೆ ಇನ್ವೆಸ್ಟಿಗೇಷನ್ ಅನ್ನ ಲೋಹಿತ್ನ ಮಾಡಿದಂತ ವೇಳೆಯಲ್ಲಿ ಆತನ ಚಲನವಲನಗಳ ಮೇಲೆ ಕೂಡ ಅಷ್ಟೇ ಪೊಲೀಸರು ಕಣ್ಣಿಟ್ಟಿದ್ರು. ಕಳೆದ 1 ತಿಂಗಳಿಂದ ಆತ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ದ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಂಗ್ರಹ ಮಾಡಿದ್ರು. ಒಂದ್ ವೇಳೆ ಏನಾದ್ರೂ ಆರ್ಟ್ ಆಫ್ ಲಿವಿಂಗ್ ಕಡೆ ಆಗಿರ್ಬೋದು, HAL ಕಡೆ ಏನಾದ್ರೂ ಈತ ಹೋಗಿದ್ನ ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಮಾಹಿತಿ ಸಂಗ್ರಹ ಮಾಡಿದ್ರು. ಆದ್ರೆ 1 ತಿಂಗಳ ಕಾಲ್ ಹಿಸ್ಟ್ರಿಯ ಪ್ರಕಾರವಾಗಿ ಆಗಿರ್ಬೋದು, ಲೊಕೇಶನ್ ಹಿಸ್ಟ್ರಿಯ ಪ್ರಕಾರವಾಗಿ ಆತ ಎಲ್ಲಿಯೂ ಕೂಡ ಹೋಗಿರ್ಲಿಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಪೊಲೀಸರಿಗೆ ಕನ್ಫರ್ಮ್ ಆಗುತ್ತೆ. ಈ ಕಾರಣಕ್ಕೋಸ್ಕರ ಲೋಹಿತ್ಗೂ ಆ ಒಂದು ಜಿಲೆಟಿನ್ ಕಡ್ಡಿಗಳಿಗೂ ಎರಡಕ್ಕೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಆ ಹಿರಿಯ ಅಧಿಕಾರಿ ಸ್ಪಷ್ಟನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಏನ್ 2 ಜಿಲೆಟಿನ್ ಕಡ್ಡಿಗಳು ಸಿಕ್ತಲ್ಲ ಅದನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಯಾಕಂದ್ರೆ ಆರ್ಟ್ ಆಫ್ ಲಿವಿಂಗ್ ನ ಕೂದಲೆಳೆ ದೂರದಲ್ಲಿ ಆ ಒಂದು ಜಿಲೆಟಿನ್ ಕಡ್ಡಿಗಳು ಸಿಕ್ಕಿರುವಂತದ್ದು, ಅದು ಕೂಡ ಅಷ್ಟೇ ಅಲ್ಲಿ ಬಂದೋಬಸ್ಗೆ ನಿಯೋಜನೆ ಆಗಿದ್ದಂತ ಪೊಲೀಸರು ಅದನ್ನು ನೋಡ್ತಾರೆ. ಆದ್ರೆ ಒಂದೇನು ಅಂತಂದ್ರೆ ಆ ಒಂದು 2 ಕಡ್ಡಿಗಳು ಕೂಡ ಒಂದು ಪೇಪರ್ ನಲ್ಲಿ ಸುತ್ತಲ್ ಹಾಕಿದ್ರು. ಆ ಒಂದು ಪೇಪರ್ ಕೂಡ ಅಷ್ಟೇ ತುಂಬಾ ಹಳೆಯದಾಗಿದ್ದಂತ ಕಾರಣಕ್ಕೋಸ್ಕರ ಪೊಲೀಸರು ಬಹುತೇಕ ಯಾರಾದ್ರೂ ತಗೊಂಡು ಹೋಗುವಂತ ಸಂದರ್ಭದಲ್ಲಿ ಮಿಸ್ ಆಗಿ ಏನಾದ್ರೂ ಕೆಳಗಡೆ ಬಿತ್ತ ಅನ್ನುವಂಥದ್ರ ಬಗ್ಗೆ ಕೂಡ ಒಂದಷ್ಟು ಅನುಮಾನ ಇದೆ. ಅಥವಾ ಉದ್ದೇಶಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮವನ್ನ ನಿಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಏನಾದರೂ ಅಲ್ಲಿ ಜಿಲೆಟಿನ್ ಕಡ್ಡಿಗಳನ್ನು ಹಾಕಿದ್ರ ಅನ್ನುವಂಥದ್ದು ಕೂಡ ಒಂದಷ್ಟು ಅನುಮಾನಗಳು ಮೂಡ್ತಾ ಇರುವಂತದ್ದು. ಈ ಕಾರಣಕ್ಕೋಸ್ಕರ ಖುದ್ದಾಗಿ ಕೇಂದ್ರ ವಲಯ IG ಅವರು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಹೋಗಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. SP ರಾಮನಗರ SP ಅವ್ರಿಗೂ ಕೂಡ ಇದರ ಬಗ್ಗೆ ಕೂಲಂಕುಷವಾದ ತನಿಖೆಯನ್ನ ಮಾಡಿ ಅಂತ ಸೂಚನೆ ಕೊಟ್ಟಿರುವಂತದ್ದು. ಜೊತೆಗೆ ಈಗಾಗಲೇ ರಾಮನಗರ ಪೊಲೀಸರು ಕೂಡ ಅಷ್ಟೇ ಈಗಾಗಲೇ ಲೋಹಿತ್ ಏನಿದೆ ಆತನನ್ನು ಕೂಡ ಅಷ್ಟೇ ಇಂಟ್ರಾಗೇಷನ್ ಮಾಡೋದಕ್ಕೂ ಕೂಡ ಮುಂದಾಗ್ತಾರೆ. ಯಾಕಂದ್ರೆ ಇಲ್ಲಿ ಕೋರಮಂಗಲ ಪೊಲೀಸರು ತಮಗೆ ಬಂದಂತ ಬೆದರಿಕೆ ಕರೆ ಏನಿತ್ತು ಆ ಒಂದು ಕರೆಗೆ ಸಂಬಂಧವಾಗಿ ಲೋಹಿತ್ ನನ್ನ ಕರ್ಕೊಂಡು ಬಂದು ಇಂಟ್ರಾಗೇಷನ್ ಮಾಡಿದ್ರೆ, ಆದ್ರೆ ಮೇಲ್ನೋಟಕ್ಕೆ ಲೋಹಿತ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಂದ್ರೂ ಕೂಡ ಅಷ್ಟೇ ಮತ್ತೊಂದು ಕಡೆ ರಾಮನಗರ ಪೊಲೀಸರು ಕೂಡ ಈತರನ್ನ ವಶಕ್ಕೆ ಪಡೆದು ಇಂಟ್ರಾಗೇಷನ್ ಮಾಡೋದಕ್ಕೂ ಕೂಡ ಮುಂದಾಗಿದ್ರೆ. ಇದರ ಜೊತೆಗೆ ಬೆಂಗಳೂರಿನ CCB ಪೊಲೀಸರು ಕೂಡ ಈಗ ಇದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಅವರು ಕೂಡ ಒಂದು ಟೀಮ್ ಆಗಿ ವರ್ಕ್ ಮಾಡ್ತಾ ಇರುವಂತದ್ದು. ಯಾರಲ್ಲಿ ಜಿಲೆಟಿನ್ ಕಡ್ಡಿಗಳು ಹಾಕಿದ್ರು, ಒಂದ್ ವೇಳೆ ಲೋಹಿತ್ಗೂ ಅದಕ್ಕೆ ಸಂಬಂಧ ಇಲ್ಲ ಅಂತಂದ್ರೆ ಹಾಗಾದ್ರೆ ಅಲ್ಲಿ ಜಿಲೆಟಿನ್ ಕಡ್ಡಿಗಳು ಹೇಗೆ ಬಂತು ಅನ್ನೋದ್ರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ಅನ್ನ ಕಂಟಿನ್ಯೂ ಮಾಡ್ತಾ ಇರುವಂತದ್ದು. ಅರುಣ್, ಓಕೆ ಮಂಜು, ಪೊಲೀಸರಿಗೆ ಈ ಬಗ್ಗೆ ಹೇಗೆ ಗೊತ್ತಾಯಿತು, ಹೇಗೆ ಮಾಹಿತಿ ಸಿಕ್ತು? ಜಿಲೆಟಿನ್ ಕಡ್ಡಿಗಳು ಅದನ್ನ ಪತ್ತೆ ಹಚ್ಚಿದ್ದು ಹೇಗೆ? ಅಂದ್ರೆ ಯಾರಾದ್ರೂ ಕಾಲ್ ಮಾಡಿ ಹೇಳಿದ್ರ ಇದೇ ರಸ್ತೆಯಲ್ಲಿ ಇದೇ ಬ್ರಿಡ್ಜ್ ಪಕ್ಕದಲ್ಲೇ ಜಿಲೆಟಿನ್ ಕಡ್ಡಿಗಳು ಇದಾವೆ ಅನ್ನುವಂಥ ಮಾಹಿತಿ ಹೇಗೆ ಗೊತ್ತಾಯಿತು? ಇಲ್ಲಿ ಕೇಂದ್ರ ವಲಯ IG ಹೇಳುವಂತಹ ಮಾಹಿತಿಯ ಪ್ರಕಾರವಾಗಿ ಇವತ್ತು ಎಲ್ಲಾ ಕಡೆನೂ ಕೂಡ ಅಷ್ಟೇ ಪೊಲೀಸರನ್ನ ಬಂದೋಬಸ್ಗೆ ಅಂತ ನಿಯೋಜನೆ ಮಾಡಿದ್ರು. ಅದರಲ್ಲೂ ಕೂಡ ಆರ್ಟ್ ಆಫ್ ಲಿವಿಂಗ್ ನ ಸುತ್ತಮುತ್ತ ಇರುವಂತಹ ಎಲ್ಲಾ ರಸ್ತೆಗಳಲ್ಲೂ ಕೂಡ ಅಷ್ಟೇ ಪೊಲೀಸರನ್ನ ಬಂದೋಬಸ್ಗೆ ಹಾಕೊಂಡಿದ್ರು. ಆ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ಏನ್ ಜಿಲೆಟಿನ್ ಕಡ್ಡಿ ಸಿಕ್ಕಿದೆಯಲ್ಲ ಆ ಪ್ಲೇಸ್ ನಲ್ಲಿ ಕೂಡ ಅಷ್ಟೇ ಪೊಲೀಸ್ ಸಿಬ್ಬಂದಿಯನ್ನ ಭದ್ರತೆಗೆ ಆಗದಂತ ವೇಳೆಯಲ್ಲಿ ಅವರು ಅಲ್ಲಿ ಕಣ್ಣಿಗೆ ಕಾಣಿಸಿದಂತ ತಕ್ಷಣ ಇಮಿಡಿಯೇಟ್ ಆಗಿ ಅವರು ಹಿರಿಯ ಅಧಿಕಾರಿಗಳು ಗಮನಕ್ಕೆ ತರ್ತಾರೆ. ಇಲ್ಲಿ ಏನೋ ಒಂದು ರೀತಿ ಸ್ಫೋಟಕ ರೀತಿಯಲ್ಲಿ ಒಂದೆರಡು ಜಿಲೆಟಿನ್ ಕಡ್ಡಿಗಳು ಇದಾವೆ ಅಂತ ಹೇಳ್ಬಿಟ್ಟು ಐಆರ್ ಆಫೀಸರ್ಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಇಮಿಡಿಯೇಟ್ಲಿ ಐಆರ್ ಆಫೀಸರ್ ಅವರು ಕೂಡ ಅಷ್ಟೇ, ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ ಅನ್ನಂತ ವೇಳೆಯಲ್ಲಿ ಸಂಪೂರ್ಣವಾಗಿ SPG ಅವರು ತಮ್ಮ ವಶದಲ್ಲಿ ಇಟ್ಕೊಂಡಿರ್ತಾರೆ. ಕಂಪ್ಲೀಟ್ ಆಗ ಒಂದು ಪ್ಲೇಸ್ ಆಗಿರ್ಬೋದು, ಪ್ರೋಗ್ರಾಮ್ ನಡೆಯೋ ಪ್ಲೇಸ್ ಎಲ್ಲವೂ ಕೂಡ ಅಷ್ಟೇ. ಅದರಂತೆ ಇವತ್ತು ಕೂಡ ಅಷ್ಟೇ ಅವರದೇ ಒಂದು ಟೀಮ್ ಕೂಡ ಅಷ್ಟೇ ಎಲ್ಲಾ ಕಡೆನೂ ಕೂಡ ಅಷ್ಟೇ ತಪಾಸಣೆ ಮಾಡ್ಕೊಂಡು ಹೋಗ್ತಾ ಇರ್ತದೆ. ಆ ಟೀಮ್ಗೆ ಇಮಿಡಿಯೇಟ್ ಆಗಿ ಐಆರ್ ಆಫೀಸರ್ಸ್ ಕೂಡ ಅಷ್ಟೇ ಮಾಹಿತಿಯನ್ನು ಕೊಡ್ತಾರೆ. ಒಂದು ರೀತಿ ಸ್ಫೋಟಕ ರೀತಿಯಲ್ಲಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಬಾಂಬ್ ಸ್ಕ್ವಾಡ್ ಕೂಡ ಅಷ್ಟೇ ಬಂದು ವೆರಿಫೈ ಮಾಡಿದಂತ ವೇಳೆಯಲ್ಲಿ ಜಿಲೆಟಿನ್ ಕಡ್ಡಿ ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ. ಎಲ್ಲೋ ಒಂದು ಕಡೆ IG ಅವರು ಕೂಡ ಅಷ್ಟೇ ಅಲ್ಲಿದ್ದಂತ ಪೊಲೀಸ್ ಸಿಬ್ಬಂದಿ ಅವರ ಕಾರ್ಯಕ್ಕೆ ಅವರು ಕೂಡ ಅಷ್ಟೇ ಒಂದು ರೀತಿ ಪ್ರಶಂಸೆಯನ್ನು ವ್ಯಕ್ತ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಅಲ್ಲಿದ್ದಂತ ಸಿಬ್ಬಂದಿ ಅವರು ಇಮಿಡಿಯೇಟ್ ಆಗಿ ಅದನ್ನು ನೋಡಿಕೊಂಡು ನಮ್ಮ ಮಾಹಿತಿ ಕೊಟ್ಟರು. ಇಮಿಡಿಯೇಟ್ ನಾವು ಚೆಕ್ ಮಾಡಿದಂತ ವೇಳೆಯಲ್ಲಿ ಜಿಲೆಟಿನ್ ಕಡ್ಡಿ ಅಂತ ಗೊತ್ತಾಯ್ತು. ಆದ್ರೆ
ಯಾರು ಹಾಕಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇನ್ನೂ ಕೂಡ ಅಷ್ಟೇ ಸಿಕ್ಕಿಲ್ಲ. ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಒಂದು ಸ್ಪೆಷಲ್ ಟೀಮ್ ಕೂಡ ಅಷ್ಟೇ ರಾಮನಗರ SP ನೇತೃತ್ವದಲ್ಲಿ ಕೂಡ ಈಗಾಗಲೇ ಮಾಡಿಕೊಂಡಿದ್ದು ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಒಟ್ಟಿನಲ್ಲಿ ಉದ್ದೇಶಪೂರ್ವಕವಾಗಿ ಏನಾದರೂ ತಗೊಂಡು ಹೋಗುವಂತ ಸಂದರ್ಭದಲ್ಲಿ ಅದು ಬಿದ್ದೋಯ್ತಾ ಅಥವಾ ಯಾರಾದ್ರೂ ಇಲ್ಲ ಬ್ಲಾಸ್ಟ್ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಏನಾದರೂ ಜಿಲೆಟಿ ಕಡ್ಡಿಗಳು ಹಾಕಿದ್ರ ಅನ್ನುವಂಥದ್ದು ಇನ್ನೂ ಕೂಡ ಅಷ್ಟೇ ಪ್ರಶ್ನೆಯಾಗಿ ಉಳಿದಿರುವಂತಹದ್ದು. ಅರುಣ್, ಓಕೆ ಮಂಜು, ಇನ್ನು ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ, ಪ್ರಧಾನಿ ಮೋದಿ ಅವರು ಅಟೆಂಡ್ ಆಗುವಂತಹ ಎಲ್ಲಾ ಕಾರ್ಯಕ್ರಮಗಳು ಕೂಡ ಪೂರ್ವ ನಿಯೋಜಿತ ನಿಗದಿತ ಕಾರ್ಯಕ್ರಮಗಳೇ ಆಗಿರುತ್ತೆ. ಅವರು ಬರೋಕ್ಕಿಂತ 1 ಅಥವಾ 2 ದಿನಗಳ ಮುಂಚಿತವಾಗಿ ಎಲ್ಲಾ ರೀತಿಯ ಭದ್ರತಾ ವ್ಯವಸ್ಥೆಗಳನ್ನ, ಬಾಂಬ್ ಸ್ಕ್ವಾಡ್ ಆಗಿರಬಹುದು, ಡಾಗ್ ಸ್ಕ್ವಾಡ್ ಆಗಿರಬಹುದು, ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿರುತ್ತೆ. ಬಟ್ ಈ ರೀತಿಯಾಗಿ ನಮ್ಮ ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದು ಇಂತಹ ಒಂದು ಜಾಗದಲ್ಲಿ ಈ ರೀತಿ ಭದ್ರತಾ ಲೋಪ ಆಗ್ಬಿಡ್ತಾ ಅನ್ನುವಂಥ ಪ್ರಶ್ನೆ, ಇಲ್ಲಿನ ಒಂದು ಭದ್ರತಾ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡುವಂಥ ರೀತಿಯಲ್ಲಿದೆ ಇದು. ಖಂಡಿತವಾಗಿಯೂ ಇದೊಂದು ರೀತಿ ಗೃಹ ಇಲಾಖೆಯ ವೈಫಲ್ಯವನ್ನು ಎತ್ತಿ ತೋರಿಸುವಂಥ ಒಂದು ಸಂಗತಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ಕರ್ನಾಟಕ ಪ್ರವಾಸವನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ 1 ವಾರದ ಮುಂಚಿತವಾಗಿಯೇ ರಿಹರ್ಸಲನ್ನು ಮಾಡಲಾಗ್ತದೆ. ಅದರಲ್ಲೂ ಕೂಡ ಕ್ಷಣಕ್ಕೂ ಕೂಡ ಪ್ರಧಾನಿ ಮೋದಿ ಬರುವ 1-2 ಗಂಟೆ ಮುಂಚಿತವಾಗಿಯೂ ಕೂಡ ಒಂದು ರೀತಿ ರಿಹರ್ಸಲ್ಗಳು, ತಪಾಸಣೆಗಳು ನಡೀತಲೇ ಇರ್ತವೆ. ಆದರೆ ಇಷ್ಟೆಲ್ಲ ನಡುವೆಯೂ ಕೂಡ ಎಲ್ಲೋ ಒಂದು ಕಡೆಗೆ ಸ್ಫೋಟಕ ವಸ್ತುಗಳು, ಪ್ರಧಾನಿ ನರೇಂದ್ರ ಮೋದಿಯವರು ತೆರಳುವ ಮಾರ್ಗದಲ್ಲಿ ಸ್ಫೋಟಕ ವಸ್ತುಗಳು, ಅದರಲ್ಲೂ ಕೂಡ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ರೀತಿ ಆಘಾತಕಾರಿಯಾದಂಥ ಒಂದು ಸಂಗತಿಯೇ. ಸೊ ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ರವಿಶಂಕರ್ ಗುರೂಜಿ ಆಶ್ರಮದಲ್ಲಿ ಏನು ಆರ್ಟ್ ಆಫ್ ಲಿವಿಂಗ್ನಿಂದ ಆಯೋಜನೆಗೊಂಡಿರ್ತಕ್ಕಂಥ ನೂತನ ಧ್ಯಾನ ಮಂದಿರದ ಉದ್ಘಾಟನೆ ಬಳಿಕ 1 ಗಂಟೆಗೆ ತೆರಳಬೇಕಾಗಿತ್ತು. ಮಧ್ಯಾಹ್ನ 1 ಗಂಟೆಗೆ ತೆರಳುವಂಥ ಬದಲು ಸುಮಾರು ಅರ್ಧ ಗಂಟೆ ತಡವಾಗಿ ತೆರಳಿದ್ರು. ಸೊ ಅಲ್ಲಿಗೆ ಎಲ್ಲೋ ಒಂದು ಕಡೆಯಾಗಿ ಪೊಲೀಸರು ಒಂದು ರೀತಿ ಆ ಒಂದು SPG ಗ್ರೂಪ್ಗೆ ಒಂದು ಇದನ್ನು ಮಾಹಿತಿಯನ್ನು ರವಾನೆ ಮಾಡಿದ್ರು ಅಂತ ಕಾಣಿಸುತ್ತೆ. ಸೊ ಹೀಗಾಗಿ ಆ ಒಂದು ಪ್ರಧಾನಿ ಮೋದಿ ತೆರಳುವಂಥ ಒಂದು ಮಾರ್ಗದುದ್ದಕ್ಕೂ ಕೂಡ ತಪಾಸಣೆ ಆದಂಥ ಬಳಿಕ ಪ್ರಧಾನಿ ನರೇಂದ್ರ ಮೋದಿಯವರು ತೆರಳಿದ್ದಾರೆ ಅಂತ ಹೇಳಲಾಗ್ತದೆ. ಇನ್ನುಳಿದಂತೆ ನಾನು ಇದೀಗ ಕಗಲಿಪುರ ಪೊಲೀಸ್ ಠಾಣೆ ಮುಂಭಾಗ ಇದ್ದೀನಿ ಅರುಣ್. ಇಲ್ಲಿ ಕಗಲಿಪುರ ಪೊಲೀಸ್ ಠಾಣೆಯಲ್ಲಿ ಇದೀಗ ಹಿರಿಯ ಅಧಿಕಾರಿಗಳು ಮೊಕ್ಕಮ್ಮನ್ನು ಹೂಡಿದ್ದಾರೆ. ಯಾಕಂತ ಹೇಳಿದ್ರೆ ಇದೊಂದು ರೀತಿ ಪ್ರಧಾನಿ ನರೇಂದ್ರ ಮೋದಿಯವರ ಏನು ತೆರಳುವಂಥ ಮಾರ್ಗದಲ್ಲಿ ಪತ್ತೆಯಾಗಿರ್ತಕ್ಕಂಥ ಸ್ಫೋಟಕ ವಸ್ತುಗಳು ಕಂಡುಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇದೊಂದು ರೀತಿ ದೊಡ್ಡ ಮಟ್ಟದ ಒಂದು ಆಘಾತಕಾರಿ ಸಂಗತಿ. ಸೊ ಹೀಗಾಗಿ ಈ ಸಂಬಂಧವಾಗಿ ಇದೀಗ CCB ಅಧಿಕಾರಿಗಳ ತಂಡ ಒಂದು ಕಡೆಗೆ ಪರಿಶೀಲನೆ ನಡೆಸ್ತಾ ಇದೆ. ಇನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಪೊಲೀಸರಿಂದ ಪ್ರತ್ಯೇಕವಾಗಿ ತಂಡಗಳನ್ನು ಕೂಡ ರಚನೆ ಮಾಡಲಾಗಿದೆ. ಕೇಂದ್ರ ವಲಯ IGP ಆಗಿರ್ತಕ್ಕಂಥ ಗಿರೀಶು ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದಂಥ ಶ್ರೀನಿವಾಸ್ ಗೌಡರು ಇಬ್ಬರು ಕೂಡ ಈ ಒಂದು ಕಗಲಿಪುರ ಪೊಲೀಸ್ ಠಾಣೆಯಲ್ಲೇ ಮೊಕ್ಕಮ್ಮನ್ನು ಹೂಡಿದ್ದಾರೆ. ಮತ್ತೊಂದು ಕಡೆಯಾಗಿ ಹಿರಿಯ ಅಧಿಕಾರಿಗಳು DYSP ಮತ್ತು ASP ಮಟ್ಟದ ಅಧಿಕಾರಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಾಗಿ ಶಂಕಿತ ವ್ಯಕ್ತಿಗಳನ್ನು ಕೂಡ ಕರೆತಂದು ವಿಚಾರಣೆಯನ್ನು ಮಾಡಲಾಗ್ತದೆ. ಈ ಸಂಬಂಧವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ ಕೇಂದ್ರ ವಲಯ IGP ಗಿರೀಶ್ ಅವರು ಪೊಲೀಸರ ಕಾರ್ಯವನ್ನು ಪ್ರಶಂಸೆಯನ್ನು ಮಾಡಿರ್ತಕ್ಕಂಥದ್ದು. ಅಂದರೆ ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಒಂದು ರೀತಿ ಅಲರ್ಟ್ ಆಗಿದ್ದಾರೆ. ಮತ್ತೊಂದು ಕಡೆಯಾಗಿ ಆ ವಸ್ತುಗಳನ್ನು ಪತ್ತೆ ಹಚ್ಚಿ ಕೂಡಲೇ ಅವನ್ನು ಡಿಟೆಕ್ಟಿವ್ ಅಂದರೆ ಅದನ್ನು ತೆಗೆದು ಬೇರೆ ಕಡೆ ಹಾಕಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆಯಾಗಿ ಪ್ರಧಾನಿ ಬರುವ 2 ಗಂಟೆ ಮುಂಚಿತವಾಗಿ ಪತ್ತೆಯನ್ನು ಹಚ್ಚಿರ್ತಕ್ಕಂಥದ್ದು ನಮ್ಮ ಅಧಿಕಾರಿಗಳ ಒಂದು ಉತ್ತಮ ಕಾರ್ಯ ಅನ್ನುವಂಥ ನಿಟ್ಟಲ್ಲಿ ಗಿರೀಶ್ ಅವರು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರೆ, ಇತ್ತ ಶ್ರೀನಿವಾಸ್ ಗೌಡರು SP ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ದ ವ್ಯಕ್ತಿಗೂ ಇದಕ್ಕೂ ಸಂಬಂಧ ಇಲ್ಲ, ಮೇಲ್ನೋಟಕ್ಕೆ ಆ ರೀತಿಯಾಗಿ ಕಂಡುಬಂದಿಲ್ಲ, ನಾವು ತನಿಖೆಯನ್ನು ಮುಂದುವರಿಸ್ತಾ ಇದ್ದೀವಿ, ಎಸ್ಪೆಷಲಿ ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಕಂಡುಬಂದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ತನಿಖೆಯನ್ನು ಕೂಡ ಮುಂದುವರಿಸಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನುಳಿದಂತೆ ಇದೀಗ ಈ ಒಂದು ಕಗಲಿಪುರ ಪೊಲೀಸ್ ಠಾಣೆಯಲ್ಲೇ ಮೊಕ್ಕಮೂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ CCB ಅಧಿಕಾರಿಗಳ ತಂಡ, ಮತ್ತೊಂದು ಕಡೆಗೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸರ ತಂಡವೂ ಕೂಡ ಭೇಟಿ ಕೊಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆ ಒಂದು ಜಿಲಿಟನ್ ಕಡ್ಡಿಗಳನ್ನು ಯಾರು ಇಟ್ಟಿದ್ರು, ಮತ್ತೊಂದು ಕಡೆಯಾಗಿ ಹೇಗೆ ಅಲ್ಲಿ ಸ್ಫೋಟಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ರೀತಿ ಪ್ಲ್ಯಾನನ್ನು ಮಾಡ್ಕೊಂಡಿದ್ರು. ಹೀಗೆ 10 ಹಲವಾರು ಆಯಾಮಗಳಲ್ಲಿ ಒಂದು ರೀತಿ ತನಿಖೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸಹಜವಾಗಿ ಈ ರೀತಿ ಪ್ರಧಾನಿ ನರೇಂದ್ರ ಮೋದಿ ತೆರಳುವಂಥ ಒಂದು ಮಾರ್ಗದಲ್ಲಿ ಸ್ಫೋಟಕ ವಸ್ತುಗಳು ಪತ್ತೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯದವರೆಗೂ ಕೂಡ ಇದು ಸುದ್ದಿ ಹರಡುತ್ತೆ. ಸೊ ಹೀಗಾಗಿ ಈ ಹಿನ್ನೆಲೆಯಲ್ಲಿ ವಿಪಕ್ಷಗಳಿಗೆ ಆಹಾರವಾಗಬಾರ್ದು ಅನ್ನುವಂಥ ನಿಟ್ಟಲ್ಲಿಯೇ ಆ ಒಂದು ಇವತ್ತೇ ಈ ಒಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಬೇಕು, ಆರೋಪಿಗಳನ್ನ ಬಂಧಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಇದೀಗ ಪೊಲೀಸ್ ಇಲಾಖೆ ಕಾರ್ಯಸನ್ನದ್ಧವಾಗಿರ್ತಕ್ಕಂಥದ್ದು. ಸಹಜವಾಗಿ ಇದೀಗ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಂಬಂಧಪಟ್ಟಂತೆ ಈ ರೀತಿಯಾದಂಥ ಒಂದು ಘಟನೆ ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ವಿರೋಧ ಪಕ್ಷಗಳು ಕೆರಳುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಭದ್ರತಾ ವೈಫಲ್ಯ, ಗೃಹ ಸಚಿವರ ವೈಫಲ್ಯ, ಈ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳ ಅಮಾನತು ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಲ್ಲಿ ವಿರೋಧ ಪಕ್ಷಗಳು ಸಹಜವಾಗಿ ಒತ್ತಡ ಏರುವಂಥ ಆರೋಪ ಟೀಕೆಗಳನ್ನು ಮಾಡುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಸೊ ಹೀಗಾಗಿ
ಪೊಲೀಸ್ ಇಲಾಖೆಗೆ ಇದೀಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾಯಿದೆ. ಈ ಸಂಬಂಧವಾಗಿ ಕೂಡಲೇ ಒಂದು ತನಿಖೆಯನ್ನು ನಡೆಸಿ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಕೊಡಿ ಎನ್ನುವಂಥ ನಿಟ್ಟಲ್ಲಿ ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಂದರೆ ಕೇಂದ್ರ ವಲಯ IGP ಗಿರೀಶ್ ಅವ್ರಿಗೆ ಒಂದು ದೂರವಾಣಿ ಮೂಲಕ ಒಂದು ಸೂಚನೆ ಕೊಟ್ಟಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ತಕ್ಷಣಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಅರುಣ್, ಓಕೆ, ತಿಮ್ಮೇಗೌಡ್ರೀಗ ದೇಶದ ಪ್ರಧಾನಿಯೊಬ್ಬರು ರಾಜ್ಯಕ್ಕೆ ಬರ್ತಾರೆ ಅಂದ್ರೆ ಪ್ರೋಟೋಕಾಲ್ ಪ್ರಕಾರವಾಗಿ ಭದ್ರತೆಯನ್ನ ಕೊಡಬೇಕು. ಅದು ರಾಜ್ಯ ಗೃಹ ಇಲಾಖೆಯ ಕೆಲಸ ಕೂಡ. ಆದ್ರೆ ಸುಮ್ಮನೆ ಕಾಟಾಚಾರಕ್ಕೆ ಒಂದು 10-20 ಜನ ಪೊಲೀಸರನ್ನು ಕಳಿಸ್ಬಿಟ್ರೆ ಅದು ಪ್ರೋಟೋಕಾಲ್ ಅಂತ ಅನಿಸ್ಕೊಳ್ಳೋದಿಲ್ಲ. ಪ್ರಧಾನಿಯ ಸೆಕ್ಯೂರಿಟಿಯನ್ನ ನೋಡ್ಕೊಳ್ಬೇಕಾಗತ್ತೆ. ಬಟ್ ಇಲ್ಲಿ ಸಂಪೂರ್ಣವಾಗಿ ಫೇಲ್ಯೂರ್ ಆಗ್ತಾ ಇದೆ ನಮ್ಮ ಗೃಹ ಇಲಾಖೆ, ಆಗಿದೆ ಅನ್ನುವಂಥ ರೀತಿಯಲ್ಲೇ ಈ ಒಂದು ಸಾಕ್ಷಿ ಸಮೇತವಾಗಿ ಸಿಗ್ತಾ ಇರುವಂಥದ್ದು ಘಟನೆಯನ್ನ ನೋಡ್ತಾ ಇದ್ರೆ ಇದಕ್ಕೆ ಆನ್ಸರೇಬಲ್ ಗೃಹ ಇಲಾಖೆ ಆಗತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಈ ತಪ್ಪುಗಳನ್ನು ತಿದ್ದುಕೊಳ್ಬೇಕಾದಂಥ ಪರಿಸ್ಥಿತಿಯಲ್ಲಿದೆ ನಮ್ಮ ಗೃಹ ಇಲಾಖೆ. ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆಯೇ ನಡೆದಿರ್ತಕ್ಕಂಥ ಒಂದು ಪ್ರಕರಣ. ಯಾಕಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ಯಾವುದೇ ಒಂದು ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಅಂದರೆ ಅಲ್ಲಿ Z+ ಸೆಕ್ಯೂರಿಟಿ ಇರುತ್ತೆ. ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸ್ನವ್ರನ್ನ ನಿಯೋಜನೆ ಮಾಡಿರ್ತಾರೆ. ಮತ್ತೊಂದು ಕಡೆಯಾಗಿ ಅಲ್ಲಿ ಬಾಂಬ್ ನಿಗ್ರಹ ದಳ ಆಗಿರ್ಬೋದು, ಮತ್ತೊಂದು ಕಡೆಯಾಗಿ ನಕ್ಸಲ್ ನಿಗ್ರಹ ದಳ, ಈ ರೀತಿಯಾಗಿ ಹಲವಾರು ಪೊಲೀಸ್ ಅಧಿಕಾರಿಗಳ ತಂಡವು ಕೂಡ ವಿವಿಧ ತನಿಖಾ ತಂಡಗಳ ಒಂದು ರಿಹರ್ಸಲ್ಲೇ ನಡೆಸ್ತಾರೆ. ಮತ್ತೊಂದು ಕಡೆಗೆ ಎಸ್ಕಾಟ್ನಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ವಾಹನ ಏನಿದೆ ವಾಹನದ ಮುಂಭಾಗವೂ ಕೂಡ 10 ವೆಹಿಕಲ್ಗಳು ಇರ್ತವೆ, ಹಿಂಬದಿಯೂ ಕೂಡ 10 ವೆಹಿಕಲ್ಗಳು ಇರ್ತವೆ. ಮತ್ತೊಂದು ಕಡೆಗೆ ಬಾಂಬ್ ನಿಗ್ರಹ ದಳವು ಕೂಡ ತಪಾಸಣೆಯನ್ನು ಮಾಡ್ಕೊಂಡು ಹೋಗಿರುತ್ತೆ. ಈ ಎಲ್ಲದರ ನಡುವೆಯೂ ಕೂಡ ಇದೀಗ ಜಿಲೆಟಿನ್ ಕಡ್ಡೆಗಳು ಪತ್ತೆಯಾಗಿರ್ತಕ್ಕಂಥದ್ದು ಸಹಜವಾಗಿ ಒಂದು ರೀತಿ ದೊಡ್ಡ ಮಟ್ಟದ ಆತಂಕಕಾರಿ ಬೆಳವಣಿಗೆ. ಸೊ ಹೀಗಾಗಿ ಇದೊಂದು ರೀತಿ ಗೃಹ ಇಲಾಖೆಯ ವೈಫಲ್ಯ ಅನ್ನುವಂಥ ಒಂದು ನಿಟ್ಟಲ್ಲಿ ಈಗಾಗಲೇ ವಿರೋಧ ಪಕ್ಷಗಳು ಕೂಡ ಆರೋಪವನ್ನು ಮಾಡುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಇಂಥ ಸಂದರ್ಭದಲ್ಲಿ ವಿರೋಧ ಪಕ್ಷಗಳಿಗೂ ಕೂಡ ಆಹಾರ ಆಗಬಾರ್ದು. ಮತ್ತೊಂದು ಕಡೆಯಾಗಿ ಈ ಒಂದು ನಡೆದಿರ್ತಕ್ಕಂಥ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಒಂದು ಕೂಲಂಕುಷವಾಗಿ ತನಿಖೆಯನ್ನು ನಡೆಸಿ ತಕ್ಷಣಕ್ಕೆ ಒಂದು ಆರೋಪಿಗಳನ್ನು ಮತ್ತು ಪ್ರಕರಣಕ್ಕೆ ಸತ್ಯಾಸತ್ಯತೆಯನ್ನು, ಮತ್ತೊಂದು ಕಡೆಯಾಗಿ ಒಂದು ಕೂಡಲೇ ಒಂದು ಪ್ರಿಲಿಮಿನರಿ ಅಂದರೆ ಪ್ರಾಥಮಿಕ ವರದಿಯನ್ನು ಪಡ್ಕೊಳ್ಳೋದಕ್ಕೆ ಇದೀಗ ಗೃಹ ಸಚಿವರು ಹಿರಿಯ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಥ್ಯಾಂಕ್ ಯು ಮಂಜು ತಿಮ್ಮೇಗೌಡ್ರೆ ಎಲ್ಲ ಡೀಟೇಲ್ಸ್